ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಇಶಿಕಾ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗ್ ರೊಟೀನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮತ್ತು ಫ್ರೈಡ್ ರೈಸ್ ರೆಸಿಪಿನೂ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ಬೆಳಗ್ಗೆನೇ ಹಾಲು ಕಾಯಿಸ್ತಾ ಇದ್ದೀನಿ. ಪಾಪನು ಅವರಪ್ಪನೂ ಬೂಸ್ಟ್ ಕುಡಿತಾರೆ, ನಾನು ಕಾಫಿ ಕುಡಿತೀನಿ. ಕಾಫಿ ಎಲ್ಲ ಕುಡಿದಾದ್ಮೇಲೆ ಸ್ವಲ್ಪ ತುಂಬ ಬಟ್ಟೆ ಜಾಸ್ತಿ ಇದ್ದು 3-4 ದಿನದಿಂದ ಬಟ್ಟೆನೇ ಒಗೆದಿರಲಿಲ್ಲ. ಹಾಗಾಗಿ ಬಟ್ಟೆನ ಬೆಳಗ್ಗೆನೇ ಒಗೆದು ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಬಟ್ಟೆ ಒಗೆಯೋಕ್ಕೆ ಶುರು ಮಾಡಿದೆ. ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ದು ಮುಗಿದ್ಮೇಲೆ ಇವತ್ತು ತಿಂಡಿಗೆ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಂಗಾಗಿ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡ್ರೆ ಬೇರೆ ಈಸಿ ಆಗುತ್ತಲ್ಲ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ಕಟ್ ಮಾಡಿ ಆಗಿದ್ಮೇಲೆ ಬಟ್ಟೆ ಹಾಕಿದ್ನಲ್ಲ, ಬಟ್ಟೆ ಎಲ್ಲ ಆಗಿತ್ತು, ಮಿಷಿನ್ನಲ್ಲಿ ಒಗ್ದಾಗಿತ್ತಲ್ಲ, ಹಂಗಾಗಿ ಹೋಗಿ ಒಣಾಕ್ ಬರೋಣ ಅಂತ ಹೋಗ್ತಾ ಇದ್ದೀನಿ. ವಾಯ್ಸ್ ಓವರ್ ಕೊಡಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ. ಏನಾದರೂ ಮಿಸ್ಟೇಕ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಫ್ರೈಡ್ ರೈಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಫ್ರೈಡ್ ರೈಸಿಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ತೀನಿ ಬನ್ನಿ. ಇದು ಹುರುಳಿಕಾಯಿ, ಒಂದು 4-5 ಹುರುಳಿಕಾಯಿ ಹೆಚ್ಕೊಂಡಿದ್ದೀನಿ. ಇದು ಕ್ಯಾಪ್ಸಿಕಮ್ ಒಂದು ಅರ್ಧ ಹಚ್ಕೊಂಡಿದ್ದೀನಿ. ಇದನ್ನೆಲ್ಲ ಸಣ್ಣ ಸಣ್ಣದಾಗಿರುವಂಥದ್ದು ಒಂದೊಂದು ಹಚ್ಕೊಂಡಿದ್ದೀನಿ. ಇದು ಆಲೂಗೆಡ್ಡೆ, ಕ್ಯಾರೆಟ್ ಒಂದು ಹಚ್ಕೊಂಡಿದ್ದೀನಿ, ಮತ್ತು ಗೆಡ್ಡೆಕೋಸು ಹಚ್ಕೊಂಡಿದ್ದೀನಿ. ಸ್ವಲ್ಪ ರಾತ್ರಿನೇ ನೆನಕಿಟ್ಟಿದ್ದೆ. ಬಟಾಣಿ ತೊಗೊಂಡಿದ್ದೀನಿ, ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಇಷ್ಟು 3 ಜನಕ್ಕಾಗೋವಷ್ಟು ಇದನ್ನು ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಕಡಾಯಿ ಇಟ್ಟಿದ್ದೀವಿ, ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕಿದ್ದೀವಿ, ಸಾಸಿವೆ ಹಾಕಿದ್ದೀವಿ. ನಮ್ಮ ಹಸ್ಬೆಂಡು ನನಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ, ಅವರೇ ಒಗ್ಗರಣೆಗೆ ಹಾಕ್ತಾಯಿದ್ದಾರೆ. ಜೀರಿಗೆ ಹಾಕಿದ್ವಿ, ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಮೆಣಸಿನ್ಕಾಯಿ ಹಾಕಿದ್ದೀವಿ, ಬೆಳ್ಳುಳ್ಳಿ. ನಾವು 3 ಜನಕ್ಕಾಗೋಷ್ಟು ಮಾಡಿದ್ದೀವಿ. ಅನ್ನನ ಫಸ್ಟೇ ಮಾಡಿಟ್ಕೊಂಬಿಟ್ಟು ಸ್ವಲ್ಪ ಅದನ್ನ ಆರೋಕ್ಕೆ ಬಿಡಿ. ನೆಕ್ಸ್ಟ್ ಈರುಳ್ಳಿ ಹಾಕ್ತಿದ್ದಾರೆ. ಅದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟು ಬಟಾಣಿ ಹಾಕ್ಕೊಬೇಕು. ಬಟಾಣಿ ರಾತ್ರಿನೇ ನೆನೆಸಿಟ್ಕೊಂಡಿರಬೇಕು, ಇಲ್ಲಾಂದರೆ ಅದು ಬೇಯಲ್ಲ. ಈರುಳ್ಳಿ ಫ್ರೈ ಮಾಡಾದಮೇಲೆ ಬಟಾಣಿ ಹಾಕೊಂಬಿಡಿ, ಯಾಕಂದರೆ ಸ್ವಲ್ಪ ಜಾಸ್ತಿ ಫ್ರೈ ಆಗಬೇಕಲ್ಲ ಅದು, ಹಂಗಾಗಿ. ನೆಕ್ಸ್ಟ್ ಈಗೆಲ್ಲ ತರಕಾರಿನೂ ಮಿಕ್ಸ್ ಮಾಡ್ತಾ ಇದ್ದಾರೆ. ನಿಮ್ಗೇನಾದರೂ ಜಾಸ್ತಿ ತರಕಾರಿ ಬೇಕು ಅಂತಂದರೆ ನೀವು ಬಳಸ್ಕೊಬೋದು. ನಿಮ್ಗೆ ಯಾವ್ಯಾವ ತರಕಾರಿ ಇಷ್ಟ ಇರುತ್ತೆ ನೋಡಿ, ನೀವು ಯಾವ್ಯಾವ ತರಕಾರಿ ತಿಂತೀರಾ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಮಾಡ್ಕೊಬೋದು. ತರಕಾರಿ ಎಲ್ಲ ಬೇಯಲಿ ಅಂತ ಸ್ವಲ್ಪ ಪುಡಿ ಉಪ್ಪನ್ನ ಸೇರಿಸ್ತಾ ಇದ್ದಾರೆ. ಲಾಸ್ಟಲ್ಲಿ ಕ್ಯಾಪ್ಸಿಕಮ್ ಹಾಕ್ತಿದ್ದಾರೆ. ತರಕಾರಿ ಎಲ್ಲ ಎಣ್ಣೆಲೇ ಫ್ರೈ ಆಗೋದ್ರಿಂದ ಸ್ವಲ್ಪ ಹೊತ್ತು
ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ತರಕಾರಿ ಎಲ್ಲ ಬೇಯೋ ತನಕ ಸ್ವಲ್ಪ ಹೊತ್ತಿಗೆ ಕೈ ಆಡ್ತಾ ಇರಬೇಕು. ಒಂದು 3-4 ಮಿನಿಟ್ಸ್ ತರಕಾರಿ ಎಲ್ಲ ಬೆಂದಾದಮೇಲೆ ಇವಾಗ ಮಸಾಲ ಸೇರಿಸ್ಬೇಕು. ಇವಾಗ ಗರಂ ಮಸಾಲ ಸೇರಿಸ್ತಿದ್ದಾರೆ. ಸ್ವಲ್ಪ ಗರಂ ಮಸಾಲ ಸೇರಿಸ್ತಿದ್ದಾರೆ. ಫ್ರೈಡ್ ರೈಸ್ ಮಸಾಲ ಹಾಕ್ತಿದ್ದಾರೆ. ನೆಕ್ಸ್ಟ್ ಎಗ್ ಮಸಾಲ ಹಾಕ್ತಿದ್ದಾರೆ. ಸ್ವಲ್ಪ ಎಗ್ ಮಸಾಲ ಎಲ್ಲದನ್ನು ಸ್ವಲ್ಪ ಹಾಕ್ಕೊತಿದ್ದಾರೆ. ಸ್ವಲ್ಪ ಮನೆಯಲ್ಲೇ ಮಾಡ್ಕೊಂಡಿರೋವಂಥ ಧನಿಯಾ ಪುಡಿ ಹಾಕ್ತಿದ್ದಾರೆ. ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದಾರೆ. ಅದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಿ ಸ್ವಲ್ಪ ಅದರಲ್ಲೇ ಫ್ರೈ ಆಗಕ್ಕೆ ಬಿಡ್ತಾರೆ. ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದಾರೆ. ಹೀಗೆ ಮಸಾಲ ಎಲ್ಲ ಫುಲ್ ತರಕಾರಿಗೆ ಹೊಂದ್ಕೋಬೇಕು. ಒಂದು 5 ಮಿನಿಟ್ಸ್ ಅದರಲ್ಲೇ ಬೇಯಿಸ್ಕೋಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅನ್ನ ಫಸ್ಟೇ ಮಾಡಿಟ್ಕೊಂಡು ಸ್ವಲ್ಪ ಅನ್ನ ಆರಕ್ಕಿಟ್ಟಿರಬೇಕು. ಆರಕ್ಕಿಟ್ಟಿರೋ ಅನ್ನನ ಹಿಂಗೆ ಅದಕ್ಕೆ ಸೇರಿಸ್ತಾ ಹೋಗಬೇಕು. ಗ್ಯಾಸು ಲೋ ಫ್ಲೇಮಲ್ಲಿರಲಿ. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸಾಸ್ ಹಾಕ್ತಾಯಿದ್ದಾರೆ. ಟೊಮಟೊ ಕೆಚಪ್ಪು ನಿಮ್ಮ ಮನೇಲಿದ್ದರೆ ಹಾಕ್ಕೊಬೋದು, ಇಲ್ಲ ಅಂದರೆ ಏನು ಬೇಡ, ಅದು ಆಪ್ಷನಲ್ಲು. ಕೆಲವೊಬ್ಬರು ವಿನಿಗರ್ ಹಾಕ್ತಾರೆ, ಚಿಲ್ಲಿ ಸಾಸ್ ಹಾಕ್ತಾರೆ. ನಾವು ಅದನ್ನೆಲ್ಲ ಏನು ಉಪಯೋಗಿಸಲ್ಲ. ಸಿಂಪಲ್ಲಾಗಿ ಮನೇಲೇ ಇರೋವಂಥ ಐಟಮ್ನ ಇಟ್ಕೊಂಡು ಮಾಡೋ ಅಂಥದ್ದು. ಆಮೇಲೆ ರುಚಿ ನೋಡಿಕೊಂಡು ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಉಪ್ಪನ್ನು ಸೇರಿಸ್ತಾ ಇದ್ದಾರೆ. ಆಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಿಂಗೆ ನೀಟಾಗಿ ಕಲಿಸ್ತಾ ಬರಬೇಕು. ಫುಲ್ ಎಲ್ಲ ಕಲಸಿ ಆದಮೇಲೆ ಸ್ವಲ್ಪ ಲಾಸ್ಟಲ್ಲಿ ಗ್ಯಾಸ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಬೇಕು. ಗ್ಯಾಸ್ನ ಆಫ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದಾರೆ ಲಾಸ್ಟಲ್ಲಿ. ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಫ್ರೈಡ್ ರೈಸ್ ರೆಡಿ. ನೋಡಿ, ಲಾಸ್ಟಲ್ಲಿ ಈ ಥರ ಫ್ರೈಡ್ ರೈಸ್ ರೆಡಿಯಾಗಿದೆ. ನೋಡಿ, ಫ್ರೈಡ್ ರೈಸ್ ರೆಡಿಯಾಗಿದೆ. ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ನೀವು ಮನೆಯಲ್ಲೇ ಮಾಡಿಕೊಂಡು ಕಮೆಂಟಲ್ಲಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಸ್ವಲ್ಪ ನೆಂಚ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಈರುಳ್ಳಿ ಮತ್ತು ಸೌತೆಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬೋಂಡ ವಿಡಿಯೋನು ಮಾಡಿದ್ರೆ ಕುಕ್ಕಿಂಗ್ ವಿಡಿಯೋ ಆಗುತ್ತೆ ಅಂತ ನಾನು ಅದನ್ನೆಲ್ಲ ಆ್ಯಡ್ ಮಾಡಿಲ್ಲ. ಸುಮ್ಮನೆ ಒಂದು ಕ್ಲಿಪ್ಪಿಗೆ ಇಟ್ಕೊಂಡಿದ್ದೀನಿ ಅಷ್ಟೇ. ನಿಮಗೂ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ದರೆ ನೀವು ಮನೇಲಿ ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ.